ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋ ವಿಧಾನ ಕಳೆದ ತಿಂಗಳು 31ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು. ಸೊ 1ನೇ ತಾರೀಕು ನಂತರ ಅದು ಸ್ಟಾಪ್ ಆಯಿತು. ಸೊ ಇವಾಗ ಮತ್ತೆ ಪುನಃ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಯಾರೆಲ್ಲ ನೀವು ತಿದ್ದುಪಡಿ ಇನ್ನೂ ಮಾಡಿಕೊಂಡಿಲ್ಲ ಅಂಥವರಿಗೆ ಇನ್ನೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ತಿಂಗಳು ಕೊನೆವರೆಗೂ ಇರ್ಬೋದು ಅಂತ ಅನಿಸುತ್ತೆ. ಲಾಸ್ಟ್ ಡೇಟು ಕನ್ಫರ್ಮ್ ಆಗಿ ಅವರು ಅನೌನ್ಸನ್ನು ಮಾಡಿಲ್ಲ, ಜಸ್ಟ್ ಓಪನ್ ಆಗ್ತಾ ಇದೆ. ಅದನ್ನು ಲೈವ್ ಪ್ರೂಫ್ ನಿಮಗೆ ಓಪನ್ ಆಗ್ತಾ ಇರೋ ಬಗ್ಗೆ ನಿಮಗೆ ಲೈವ್ ಆಗಿ ತೋರಿಸಿ ನಿಮಗೆ ಕೊಡೋಣ ಅಂತ ಇನ್ಫಾರ್ಮೇಷನ್ ಕೊಡೋಣ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಹೊಸ ಪಡಿತರ ಚೀಟಿ ನಿಮಗೆ ತೋರಿಸ್ತೀನಿ, ಲೈವ್ ಆಗಿ ಓಪನ್ ಇದೆಯಾ ಇಲ್ಲ ಅಂತ. ಈಗ ನೋಡ್ತಾ ಇದ್ದೀರಾ, ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬರ್ತಾ ಇದೆ. ಹೊಸ ಒಂದು ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸೋರು ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಬೇಕು. ಓಪನ್ ಆದ ತಕ್ಷಣ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಸೊ ಇವಾಗ ಹೊಸ ಪಡಿತರ ಚೀಟಿಗೆ ಇಲ್ಲ, ಸೊ ಕೇವಲ ತಿದ್ದುಪಡಿಗೆ ಮಾತ್ರ ಓಪನ್ ಆಗಿದೆ. ಇವಾಗ ಓಪನ್ ಮಾಡಿ ನಿಮಗೆ ತೋರಿಸ್ತಾ, ಸ್ವಲ್ಪ ಸರ್ವರ್ ಕೂಡ ಸ್ಲೋ ಇದೆ. ಇನ್ನು ಯಾರೆಲ್ಲ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರೆ ತಿದ್ದುಪಡಿ ಮಾಡ್ಕೋಬೋದು. ನೋಡಿ, ಇವಾಗ ಓಪನ್ ಆಗಿದೆ ರೇಷನ್ ಕಾರ್ಡ್ ಅಮೆಂಡ್ಮೆಂಟು. ಲೈವ್ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನೂ ಕೂಡ ಚಾಲ್ತಿಯಲ್ಲಿದೆ ತಿದ್ದುಪಡಿ ಮಾಡ್ಕೋ ಪ್ರಕ್ರಿಯೆ, ಇನ್ನೂ ಚಾಲ್ತಿಯಲ್ಲಿದೆ. 31ನೇ ತಾರೀಕು ಸ್ಟಾಪ್ ಆಗಿತ್ತು, ಮತ್ತು ಒಂದು ಡೇ ಸ್ಟಾಪ್ ಆಗಿ ಮತ್ತೆ ನೆಕ್ಸ್ಟ್ ಇವತ್ತರಿಂದ ಮತ್ತೆ ಪುನಃ ಪ್ರಾರಂಭ ಆಗಿದೆ. ಟೈಮಿಂಗ್ ಕೂಡ ಗೊತ್ತಿಲ್ಲ ಸ್ನೇಹಿತರೆ. ಬೆಳಗ್ಗೆ ಇವಾಗ ಓಪನ್ ಆಗಿದೆ, ಮಧ್ಯಾಹ್ನವರೆಗೂ ಕೊಟ್ಟಿದ್ದಾರೆ ಅಥವಾ ಸಾಯಂಕಾಲವರೆಗೂ ಕೊಟ್ಟಿದ್ದಾರೆ, 7 ಗಂಟೆವರೆಗೂ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟನ್ನು ತಿಳಿಸ್ಕೊಡ್ತೀನಿ, ಯಾಕೆಂದರೆ ನಮಗೆ ಇವತ್ತು ಇನ್ಫಾರ್ಮೇಷನ್ ಗೊತ್ತಾಗಿರೋದು, ಓಪನ್ ಆಗ್ತಾ ಇರೋದು. ಸೊ ಇವತ್ತು 4 ಗಂಟೆವರೆಗೂ ಇದೆಯಾ 2 ಗಂಟೆವರೆಗೂ ಇದೆಯಾ ಅಂತ ನಮಗೆ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಆಗಿ. ಸೊ ಇವತ್ತೊಂದಿನ ಚೆಕ್ ಮಾಡ್ಕೊತೀನಿ ಯಾವ ಒಂದು ಸಮಯದವರೆಗೆ ಇದು ಅವೈಲೇಬಲ್ ಇರುತ್ತೆ ಅಂತ. ನಿಮಗೆ ನೆಕ್ಸ್ಟ್ ಒಂದು ಶಾರ್ಟ್ಸ್ ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ. ಸೊ ಇದಿಷ್ಟು ಈ ಒಂದು ತಿದ್ದುಪಡಿ ಪ್ರಕ್ರಿಯೆ ಪ್ರಾರಂಭ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದರ ರಿಲೇಟೆಡ್ ಆಗಿ, ರೇಷನ್ ಕಾರ್ಡ್ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕ್ವಶನ್ ಮಾಡಿ, ಕಾಮೆಂಟ್ ಮಾಡಿ. ಕಾಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ